ಕನ್ನಡ ಸಿನಿಮಾ ರಂಗದಲ್ಲಿ ಸಾವು ನೋವುಗಳು ಮತ್ತಷ್ಟು ಆಗ್ತಿರುವಂಥದ್ದು. ಇದೇ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ರಸಿಕರ ರಾಜ ಅಂತಲೇ ಹೆಸರು ತೆಗೆದುಕೊಂಡಿರುವಂಥ ಅತಿ ದೊಡ್ಡ ಕಲಾವಿದ ನಟ ನಿಧನರಾಗಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಹೌದು, ಇವರು ತಮ್ಮದೇ ಅಂತ ರೀತಿ ಛಾಪನ ಮೂಡಿಸಿದ್ರು. ಇನ್ನು ಉಷ್ ಸಿನಿಮಾದ ನಟ ನಾಯಕನಾಗಿ ಕೂಡ ಇವರು ಕಾಣಿಸಿಕೊಂಡಿದ್ರು ಅಂತ ಹೇಳ್ಬೋದು. ಇದಾದ ನಂತರ ಅವನು ನನ್ನ ಗಂಡ, ಎಲ್ಲರಂತಲ್ಲ ನನ್ನ ಗಂಡ, ಹೀಗೆ ಇತ್ತೀಚೆಗೆ ಕೊನೆಯ ಸಿನಿಮಾದಂಥ ಚೌಕಾದಲ್ಲೂ ಕೂಡ ಅಭಿನಯಿಸಿ ಪ್ರೇಮ್ ವಿಜಯರಾಘವನ ಜೊತೆ ಅದ್ಭುತವಾದಂಥ ಅಭಿನಯ ಮಾಡಿದಂತಹ ನಟ ಕಾಶಿನಾಥ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿಗೆ ಬರ್ತಿರೋಂಥದ್ದು. ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟ ಕಾಶಿನಾಥ್ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಏನೋ ಉಪೇಂದ್ರ ಅವ್ರಿಗೂ ಕೂಡ ಆಪ್ತ ಸ್ನೇಹಿತರು ಕೂಡ ಅವರಾಗಿದ್ದರು. ಇನ್ನು ಅಂಬರೀಷ್, ರಾಜ್ಕುಮಾರ್ ಅಂತ ದೊಡ್ಡ ದೊಡ್ಡ ನಟರಿಗೆ ಕೂಡ ಇವರು ನಿರ್ದೇಶನವನ್ನು ಕೂಡ ಮಾಡಿದರು ಸಿನಿಮಾಗಳಲ್ಲಿ ಅಂತ ಹೇಳ್ಬೋದು. ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರ್ ಮತ್ತು ಟ್ಯಾಲೆಂಟೆಡ್ ಆಕ್ಟರ್ ಅಂತ ಕೂಡ ಹೆಸರು ತೆಗೆದುಕೊಂಡಿದ್ದರು ಅಂತ ಹೇಳ್ಬೋದು. ಇವರು ಇಂಥ ಅತಿ ದೊಡ್ಡ ಕಲಾವಿದ ನಟ ಕಾಶಿನಾಥ್ ಅವರು ಚಿತ್ರರಂಗದಿಂದ ಕೊನೆಯುಸಿರೆಳೆದಿರೋದು ಸಿನಿಮಾ ರಂಗಕ್ಕೆ ತುಂಬಲಾರದಂಥ ನಷ್ಟ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನಷ್ಟು ವರ್ಷಗಳು ಇರಬೇಕಂತ ಅವ್ರಿಗೂ ಪಾಪ ಆಸೆ ಇತ್ತು. ಆದರೆ ಅವರು ಅನಾರೋಗ್ಯ ತೀವ್ರವಾಗಿ ಕೈ ಕಟ್ಟಿದ್ದರಿಂದ ಕಾಶಿನಾಥ್ ಅವರು ವಿಧಿವಶರಾದರು ಅಂತ ಈಗ ಹೇಳಲಾಗುವಂಥದ್ದು. ನೀವೇನಂತೀರಿ?